ಪಿಂಚಣಿಯನ್ನೇ ನಂಬಿಕೊಂಡು ಬದುಕ್ತಾ ಇರುವಂತಹ ಮಹಿಳೆಯರು ಮಾಶಾಸನಕ್ಕೂ ಕೈ ಹಾಕಿದ್ರ ರಾಜ್ಯದಲ್ಲಿ 81 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಸರ್ಕಾರ ಪ್ರತಿ ತಿಂಗಳು 894 ಕೋಟಿ ವೆಚ್ಚ ಮಾಡ್ತಾ ಇದೆ. 2026ರಿಂದ 27ರ ಬಜೆಟ್ನಲ್ಲಿ 10,736 ಕೋಟಿಯನ್ನ ಮೀಸಲನ್ನ ಇಟ್ಟಿರುವಂತದ್ದು. ಆದ್ರೂ ಕೂಡ ಬಿಡುಗಡೆಯಾಗದ ಮಾಶಾಸನ ಹಣ. ಪಿಂಚಣಿ ನಂಬಿ ಮಧ್ಯಮ ವರ್ಗದ ಹಲವರ ಜೀವನ ಈಗ ನಡೀತಾ ಇರುವಂತದ್ದು. ವೃದ್ಧರು, ಒಂಟಿ ಮಹಿಳೆಯರಿಗೆ ಈಗ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಔಷಧೋಪಚಾರ ಹಾಗೆ ಜೀವನ ನಿರ್ವಹಣೆಗೆ ಕಷ್ಟ ಆಗ್ತಾ ಇದೆ. ಪರಿಷ್ಕರಣೆ ಮಾಡಲಿ, ಆದ್ರೆ ಬಂದ್ ಮಾಡಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಡವರ ಹೊಟ್ಟೆ ಮೇಲೆ ಹೊಡೆಯುವ ಕೆಲಸ ಆಗ್ತಾ ಇದೆ. ಮಾಹಿತಿ ನೀಡದೆ ಪಿಂಚಣಿ ಹಣ ಸ್ಥಗಿತಗೊಳಿಸ್ತಾ ಇದ್ದಾರೆ. ಹಣ ಬಿಡುಗಡೆ ಮಾಡುವಂತೆ ಫಲಾನುಭವಿಗಳು ಆಗ್ರಹಿಸ್ತಾ ಇದ್ದಾರೆ. ಇದೀಗ ರಾಜ್ಯದಲ್ಲಿ 81 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳಿದ್ದಾರೆ. ಈ ಒಂದು ಫಲಾನುಭವಿಗಳು 81 ಲಕ್ಷಕ್ಕೂ ಹೆಚ್ಚು ಇರುವಂತದ್ದು ಜನರು. ಸರ್ಕಾರ ಪ್ರತಿ ತಿಂಗಳು 894 ಕೋಟಿ ವೆಚ್ಚ ಮಾಡುತ್ತೆ. 2026-27ರ ಬಜೆಟ್ನಲ್ಲಿ 10,736 ಕೋಟಿ ಹಣವನ್ನ ಮೀಸಲಿಟ್ಟಿರುವಂತದ್ದು ಸಿದ್ದು ಸರ್ಕಾರ. ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಮ್ಗೆ ಇದು ಪಿಂಚಣಿ ದುಡ್ಡು ಬಂದಿದ್ದ ಮೇಲೆ ನಾವು ಮಾತ್ರೆ ತಗೊಳೋದೇನು, ನಾವು ಅದನ್ನು ರಕ್ಷಣೆ ಮಾಡೋದನ್ನು, ನಮ್ಮ ಜೀವ ಕಾಪಾಡ್ಕೊಳ್ಳೋದೇನೋ ಏನು ಸೊನ್ನೆ. ಈಗ ನೀವು ಇದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಸುಮ್ಮನೆ ತೊಂದರೆ ಆಗಿದೆ. ನಾವು ಕೆಲಸ ಮಾಡೋಂಗಿಲ್ಲ. ನಾವು ಇದನ್ನೇ ನಿಮ್ಗೆ ಜೀವನ ಮಾಡ್ತಾಯಿದ್ದೀವಿ. ಮಾತ್ರೆಕ್ಕಿರಲ್ಲ, ಔಷಧಿಕ್ಕಿರಲ್ಲ, ಮನೆಗೆ ಸಮಿಸ್ತಿದ್ಲು, ನಮ್ಗೆ ನೋಡೋರಿಲ್ಲ, ಮಾಡೋರಿಲ್ಲ. ನಾವು ಇದನ್ನೇ ನಂಬ್ಕೊಂಡಿದ್ದೀರಿ. ನೀವು ಇದು ನಿಲ್ಲಿಸ್ಬಿಟ್ರೆ ನಾವು ಏನು ವಿಷ ತಗೊಂಡಂಗೆ ಆಗ್ತೀವಿ. ಅದರಲ್ಲಿ ನೀವು ಹೆಣ್ಮಕ್ಳಿಗೆಲ್ಲ ಫ್ರೀ ಟಿಕೆಟ್ ಮಾಡಿದ್ದೀರಿ, 2,000 ದುಡ್ಡು ಕೊಟ್ಟಿದ್ದೀರಿ. ನಾವು ಮಂಡ್ಯ ನೋವುಗಳು ನಾವು ಜೆಂಟ್ಸ್ ಮಾಡಿದ್ದೀವಲ್ಲ, ನಮ್ಗೊಂದು 500 ರೂಪಾಯಿ ಕೊಟ್ಟಿದ್ರೆ ನಾವು ಮಂಡ್ಯ ನೋವುಗಳು ಮಾಡ್ಕೊಂತಿರ್ಲಿಲ್ಲ ಸಮಯ, ಸುಧಾರಣೆ ಮಾಡ್ಕೊಂತಿರಲಿಲ್ಲ. ಯಾಕೆ ಮಂಡ್ಯ ನೋವುಗಳು BP ಸುಧಾರು ನಾವು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ನಮ್ಗೆ ಇದು ಪಿಂಚಣಿ ದುಡ್ಡು ಬಂದಿದ್ದ ಮೇಲೆ ನಾವು ಮಾತ್ರೆ ತಗೊಳೋದೇನೋ, ನಾವು ಅದನ್ನು ರಕ್ಷಣೆ ಮಾಡೋದನ್ನು, ನಮ್ಮ ಜೀವ ಕಾಪಾಡ್ಕೊಳ್ಳೋದೇನೋ ಏನು ಸೊನ್ನೆ. ಈಗ ನೀವು ಇದು ನಿಲ್ಲಿಸ್ಬಿಟ್ಟಿದ್ದೀರಿ. ನಮ್ಗೆ ಸುಮ್ಮನೆ ತೊಂದರೆ ಆಗಿದೆ. ನಾವು ಕೆಲಸ ಮಾಡೋಂಗಿಲ್ಲ. ನಾವು ಇದನ್ನೇ ನಿಮ್ಗೆ ಜೀವನ ಮಾಡ್ತಾ ಇದ್ದೀವಿ. ಮಾತ್ರೆ ಅಂಗವೈಕಲ್ಯ ವೇತನ ಆಗಲಿ ಬಂದಿಲ್ಲ ನಮ್ಗೆ. ಯಾಕೆ ಬಂದಿಲ್ಲ ಅನ್ನೋದು ಬಂದಿಲ್ಲ ಅಂದ್ರೆ ಏನ್ ಸಮಸ್ಯೆಗಳು ನಿಮ್ಗೆ? ಬಂದಿಲ್ಲ, ಏನಾಯ್ತಾ ನಿಮ್ಗೆ ಗೊತ್ತಾಗ್ತದೆ ಅಂದ್ಬಿಟ್ಟು ನಾವು ಸುಮ್ಮನೆ ಇದ್ದೀವಿ. ಈಗ ಬಹುತೇಕ ರಾಜ್ಯದಲ್ಲಿ ಎಲ್ಲಾ ಕಡೆನೂ ಬಂದಿಲ್ಲ. ಈಗ ಇದನ್ನೇ ನಂಬ್ಕೊಟ್ಟಿರುವಂತ ಜೀವನ ಹೆಂಗಿರುತ್ತೆ? ಕಷ್ಟ. ಅದೇನೋ ಬಂದ್ರೆ ಏನನ್ನ ಹಾಕುತ್ತೆ ಅನ್ಕೊಂಡ್ ನಾವು ಕತೆ ಆಗ್ತಾ ಇದ್ದೀವಿ. ಅದೇ ನಿಲ್ಸಾಕ್ಬಿಟ್ಮೇಲೆ ಹೆಂಗ್ ಜೀವನ ಮಾಡೋದು ಅಂತ ನೋಡ್ತಾ ಇದ್ದೀವಿ. ಈಗ ಇದರಿಂದ ಕಷ್ಟಗಳೇನೇನಿದೆ? ಕಷ್ಟಗಳೇನು ನೋಡೋಣ. ಏನೇನು? BP ಶುಗರ್ ಒಂದ್ ದಿವಸ ಇದ್ರೆ ಒಂದ್ ದಿವಸ ಚೆನ್ನಾಗಿರಲ್ಲ. ಕಾಲ್ ನೋವು, ಕೈ ನೋವು, ತಲೆ ಸುತ್ತು. ಇವಾಗ 3 ದಿವಸದಿಂದ ಕಣ್ಣು ಮಂಜು. ಪೆನ್ಷನ್ ಬಂದ್ರೆ ಏನಾದ್ರು ಮಾಡ್ಕೊಬಹುದು. ಈಗ ಬರ್ತಾ ಇಲ್ಲ ಅಲ್ಲೇ 4 ತಿಂಗಳ 3 ತಿಂಗಳ ಆಯ್ತು. 4 ತಿಂಗಳಾಯ್ತು. 4 ತಿಂಗಳಿಂದ ಬಜೆಟ್ ಅಲ್ಲಿ 850 ಕೋಟಿ ಸ್ಯಾಂಕ್ಷನ್ ಆಗುತ್ತೆ. ಏನೋ ವಿಧವೆಗೆ ಗೋವನ್ನು ಒಯ್ಯೋದು, ಚಪ್ಪಲಿ ದಾನ ಮಾಡೋದು ಅಷ್ಟೇ. ಏನ್ ಮಾಡ್ತಾವ್ರೆ? ಪೆನ್ಷನ್ ಅಪ್ಲೈ ಮಾಡಿದ್ರಿ, ಬಂದಿಲ್ಲ ನಿಮ್ಗೆ? 4 ತಿಂಗಳ ಬಂದಿಲ್ಲ. ನೀವ್ ಮಾತಾಡ ಬಿಡು. ಬಂದಿಲ್ಲ ಬಂದಿಲ್ಲ. ಹೇಳೋರು ಕೇಳೋರು ಯಾರು ಇಲ್ಲ. ಏನ್ ಬೇಕಾಗಿತ್ತು? ಈ ಹೆಂಗಸರ್ ಫ್ರೀ ಬಸ್ಗಳು ಏನು 2,000 ಇವೆಲ್ಲ ಏನ್ ಬೇಕಾಗಿತ್ತು? ಅದೇ ಅಭಿವೃದ್ಧಿ ಕೆಲಸ ಮಾಡಿಸಿದ್ರೆ ಓಡಾಡಕ್ ಆಗಲ್ಲ. ಅದರಿಂದ ಜಾಸ್ತಿ ತೊಂದರೆ ಆಗಿದೆ. ಅದರಿಂದ ಹಿಂಗ್ ಮಾಡ್ಬಿಟ್ರೆ ನಮ್ ಕೈಲಿ ಆಗ್ದವ್ರು ನಾವ್ ಏನ್ ಮಾಡ್ಬೇಕು? ಯಾಕೆ ಈ ತರ ಮಾಡ್ಬಿಟ್ಟವ್ರೆ ಅಂತ ಸ್ವಲ್ಪ ನಮ್ಗೆ ನೋವಾಗ್ತದೆ. ಯಾರು 1 ರೂಪಾಯಿ ಕೊಡೋರಿಲ್ಲ. ನಮ್ಗೆ ಭಾರಿ ಸಮಸ್ಯೆ ಆಗಿದೆ. ಅದರಿಂದ ಸಿದ್ದರಾಮಯ್ಯ ಸ್ವಾಮಿ ನಮ್ಮನ್ನ